ಪ್ರೈಸ್ ದಿ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಮತ್ತೇನು ಬರೆದ ಸುವಾರ್ತೆ 2ನೇ ಅಧ್ಯಾಯ 9, 10, 11 ವಾಕ್ಯದ ಪ್ರಕಾರ ಮರಿಯಮ್ಮ ದೇವರ ಅಂತ ಹೇಳುತ್ತ ಸಂಚಿಕೆಯ ನಂತರ ಚಿನ್ನ, ಧೂಪ ಮತ್ತು ರಕ್ತಬೋಳವನ್ನು ಯಾಕೆ ಕಾಣಿಕೆಯಾಗಿ ಕೊಡಲಿಕ್ಕೆ ಆ ಒಂದು ಪಂಡಿತರು ಅಥವಾ ಜೋಯಿಸರು ಅಥವಾ ಜ್ಞಾನಿಗಳು ಬಂದರು ಅಂತ ಹೇಳೋದ್ರ ಬಗ್ಗೆ ನಾನು 1ನೇ ಭಾಗ ಚಿನ್ನವನ್ನು ಏಕೆ ಕೊಟ್ಟರು ಅಂತ ಹೇಳೋದ್ರ ಬಗ್ಗೆ ನಾನು ತಿಳಿಸಿದ್ದೆ. ಭಾಗ 1 ಮಾಡಿ ಕೊಟ್ಟಿದ್ದೆ. ಬಟ್ ಚಿನ್ನದ ಬಗ್ಗೆನೇ ಭಾಗ 1 ಕೊಟ್ಟಿದ್ದೆ. ಆದರೆ ಕಾರಣಾಂತರದಿಂದ ಅದು ಎರೇಸ್ ಆಗೋಯಿತು, ಡಿಲೀಟ್ ಆಗೋಯಿತು. ಅದು ಅಪ್ಲೋಡ್ ಮಾಡೋ ಸ್ವಲ್ಪ ಮಿಸ್ಟೇಕಲ್ಲಿ ಡಿಲೀಟ್ ಆಗೋಯ್ತು ಪ್ರಿಯರೇ. ಅದನ್ನು 103 ಜನ ಯೂಟ್ಯೂಬ್ನಲ್ಲೂ ಮತ್ತು ವಾಟ್ಸಪ್ ಗ್ರೂಪ್ನಲ್ಲೂ ಎಲ್ಲ ನೋಡಿದರು. ಬಟ್ ಅದನ್ನು ಇವಾಗ ನಾನು ಪುನಃ ಜನಗಳು ಅದನ್ನು ಯಾಕೆ ಡಿಲೀಟ್ ಮಾಡಿದ್ದೀರ ಅಂತ ಕೇಳಿದಂಥ ಒಂದು ಕಾರಣಕ್ಕೋಸ್ಕರ ಅದು ಡಿಲೀಟ್ ಮಾಡಲಿಲ್ಲ, ಡಿಲೀಟ್ ಆಗೋಗಿದ್ದು. ಆ ಕಾರಣಕ್ಕೋಸ್ಕರ ಪುನಃ ಆ ಒಂದು ಚಿನ್ನಕ್ಕೆ ಸಂಬಂಧಪಟ್ಟ ಭಾಗ 1 ಅಂತ ಹೇಳೋದ್ರ ಬಗ್ಗೆ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಪ್ರಿಯರೇ. ನನಗೋಸ್ಕರ ಕೂಡ ಪ್ರಾರ್ಥಿಸಿ, ಡ್ಯೂಟಿ ಮಾಡಿಕೊಂಡು ಸೇವೆ ಮಾಡುವಾಗ ಈ ಥರ ಒಂದು ವಚನಗಳನ್ನು ಕೊಟ್ಟು ಅದಕ್ಕೊಂದು ಸಮಯಾವಕಾಶಗಳು ಕೊಡಬೇಕು. ದೇವರು ಅದಲ್ಲದೇ ಆ ಒಂದು ಪ್ರಕಟಣೆಗಳನ್ನು ಕೊಡಬೇಕು ಅಂತ ಕೂಡ ಪ್ರಾರ್ಥನೆ ಮಾಡಿ, ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ತುಂಬಿಸಲಿ. ಮತ್ತೊಂದು ಬಾರಿ ನಾನು ಇದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ, ಯಾಕೆಂದರೆ ಅದು ಡಿಲೀಟ್ ಆಗಿರೋ ಕಾರಣಕ್ಕೋಸ್ಕರ ಪುನಃ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ಚಿನ್ನ, ಧೂಪ, ರಕ್ತಬೋಳವನ್ನು ಏಕೆ ಅದನ್ನೇ ಕಾಣಿಕೆಯಾಗಿ ಕೊಟ್ಟರು ಅಂತ ಹೇಳೋದ್ರ ಭಾಗದಲ್ಲಿ ನಾನು ಆ ಚಿನ್ನದ ಭಾಗವನ್ನು ನಾನು ಭಾಗ 1 ಮಾಡಿ 2ನೇ ಭಾಗವಾಗಿ ಚಿನ್ನ ಅರಸುಗಳಿಗೆ ಕೊಡ್ತಾರೆ. ಹಾಗಾದರೆ ಯೇಸು ಸ್ವಾಮಿಯನ್ನು ಕೂಡ ಅರಸನ ಅಂತ ಹೇಳೋದ್ರ ಬಗ್ಗೆ ನಾವು ವಚನ ಕೊಟ್ಟಿದ್ದೆ ಪ್ರಿಯರೇ. ಭಾಗ 2 ಈಗಲೂ ಕೂಡ ನೋಡ್ಬೋದು. ಆದರೆ ಇವತ್ತು ಭಾಗ 1ನೇ ನಾನು ಮಾಡ್ತಾಯಿದ್ದೀನಿ ಪ್ರಿಯರೇ. ಈ ಕಾಣಿಕೆಯನ್ನು ಕೊಡಬೇಕಾದ್ರೆ, ಕಾಣಿಕೆ ಸಮರ್ಪಿಸಿದ್ರ ಬಗ್ಗೆ ನಾವು ತಿಳಿಬೇಕಿದ್ರೆ, ಈ ವಾಕ್ಯದ ಪ್ರಕಾರ ಮೂಡಣ ದೇಶದಿಂದ ಬಂದ ಜ್ಞಾನಿಗಳು ಇವರು ಸಾಧಾರಣ ಜ್ಞಾನಿಗಳು ಅಲ್ಲ ಪ್ರಿಯರೇ. ಇವರು ಚಿನ್ನ, ಧೂಪ, ರಕ್ತಬೋಳ ಎಂಬ 3 ವಿಧವಾದ ಕಾಣಿಕೆಯನ್ನು ಆ ಒಂದು ಮನುಷ್ಯ ಕುಮಾರನಾದಂಥ ಅಥವಾ ಅರಸನಾಗಿ ಹುಟ್ಟಿರತಕ್ಕಂತಹ ಯೇಸು ಸ್ವಾಮಿಗೆ ಸಮರ್ಪಿಸಲು ಅವರು ಬಂದರು. ಹಾಗಾದರೆ ಇಲ್ಲಿ ನಾವು ತಿಳಿಬೇಕಾದ ಅಂಶ ಎಂದರೆ, ದೇವಕುಮಾರ ಯೇಸುವಿಗೆ ಅರ್ಪಿಸಲು ಬಂದರು ಅಂತ ಹೇಳಿದ್ರೆ ಅಲ್ಲಿ ದೇವಕುಮಾರನಾಗಿದ್ದಕ್ಕೆ ಅವರು ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು. ಅದೇ 9, 10, 11ನೇ ವಾಕ್ಯದಲ್ಲಿ ಸಾಷ್ಟಾಂಗ ನಮಸ್ಕಾರದ ಬಗ್ಗೆಯೂ ಕೂಡ ನಾನು ಮರಿಯಮ್ಮ ದೇವರ ಅಂತ ಹೇಳೋದ್ರ ಆ ಭಾಗದಲ್ಲಿ ತಿಳಿಸಿದ್ದೀನಿ. ತುಂಬ ವಿವರಿಸೋಕ್ಕಾಗೋದಿಲ್ಲ. ಸಾಷ್ಟಾಂಗ ನಮಸ್ಕಾರ ಮಾಡಿದ್ರೆ ಅವರು ದೇವಕುಮಾರನಾದರು. ಅವರು ಮರಿಯಳ ಗರ್ಭದಿಂದ ಹುಟ್ಟಿ ಬಂದ ಕಾರಣಕ್ಕೋಸ್ಕರ ಅವರು ಮನುಷ್ಯ ಕುಮಾರನಾದರು. ಆದರೂ ಅವರು, ನಾನು ಅವತ್ತೇ ನಿಮಗೆ ಹೇಳಿದಾಗೆ, ಅವರು ಭೂಪರಲೋಕಗಳ ಒಡೆಯನು ಕೂಡ ಹೌದು ಪ್ರಿಯರೇ. ಆ ಅರಸನು ಅಂತ ಗೊತ್ತಾಗಿದ್ದಕ್ಕೇ, ದೂತರು ತಿಳಿಸಿದ ತಕ್ಷಣ ಗೊತ್ತಾಗಿದ್ದಕ್ಕೇ ಅವರು ಏನು ಮಾಡಿದ್ರು, ಆ ಒಂದು ರಾಜನಿಗೆ ಸಂಬಂಧಪಟ್ಟ ಹಾಗೆ ಚಿನ್ನವನ್ನು ತಂದರು. ಪ್ರೈಸ್ ದಿ ಲಾರ್ಡ್, ದೇವರ ನಾಮಕ್ಕೆ ಸ್ತೋತ್ರವಾಗಿದೆ ಪ್ರಿಯರೇ. ಹಾಗಾದರೆ ಈ ತಂದಿದ್ದ ಕಾಣಿಕೆಗಳ ಬಗ್ಗೆ ನಾನು ವಿವರಣೆ ಕೊಡದೆ ಆದರೆ, ಇದರ ಮಧ್ಯೆಯಲ್ಲಿ ಆ ಒಂದು ಜೋಯಿಸರ ತ್ಯಾಗ ನೋಡಿ, ಅವರು ಬೆರಿಗೈಯಲ್ಲೇ ಬಂದು ಕೂಡ ಯೇಸು ಸ್ವಾಮಿಯನ್ನು ನೋಡ್ಬೋದಿತ್ತು. ಆದರೆ ಅವರು ಬೆರಿಗೈಯಲ್ಲಿ ಬರಲಿಲ್ಲ, ಅವರು ಕಾಣಿಕೆಯಾಗಿ ಬಂದರು. ಹಾಗೆಯೇ ಸಭೆಗೆ ಹೋಗೋದಾದರೂ, ದೇವಜನಗಳನ್ನು ನೋಡ್ಲಿಕ್ಕೆ ಹೋಗೋದಾದರೂ ಕೂಡ ಬೆರಿಗೈಯಲ್ಲೇ ಹೋಗಬಾರ್ದು. ನಾವು ಏನಾದರೂ ಒಂದು ಆಲಯಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳೋದನ್ನು ಕೂಡ ಇಲ್ಲಿ ಸೂಚಿಸ್ತದೆ ಪ್ರಿಯರೇ. ಹಂಗೆ ಹೇಳ್ಕೊಂಡು ಕಾಣಿಕೆ ಬಗ್ಗೆ ಯಾರೂ ಕೂಡ ಬಲವಂತ ಮಾಡಬಾರ್ದು. ಶಕ್ತಿಯಾನುಸಾರ ಕೊಡಲಿಕ್ಕೆ ಅವಕಾಶ ಕೊಡಬೇಕು. ಬಡವರ ಕೈಲೂ ಶ್ರೀಮಂತರ ಕೈಲೂ ದಶಮ ಭಾಗ ಕೊಡಿ, ಆ ಭಾಗ ಕೊಡಿ, ಈ ಭಾಗ ಕೊಡಿ ಅಂತ ಬಲವಂತ ಮಾಡಲೇಬಾರ್ದು ಪ್ರಿಯರೇ. ಯಾಕೆಂದರೆ ಕಾಣಿಕೆಯಿಂದ ಸಭೆ ನಡಿಬಾರ್ದು, ಪ್ರಾರ್ಥನೆಯಿಂದ ಸಭೆ ನಡಿಬೇಕು. ಇದು ನನ್ನ ಒಂದು ಉದ್ದೇಶವಾಗಿದೆ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ದುಡಿದು ಬಿಟ್ಟು ಸಭೆ ಸಾಕಬೇಕು, ದುಡಿದು ಬಿಟ್ಟು ಸಭೆನ ಬೆಳೆಸಬೇಕೇ ಹೊರತು ಕಾಣಿಕೆ ಹಣನ ಕೊಡಿದ ಬಲವಂತ ಮಾಡಿ ಸಭೆನ ಬೆಳೆಸಲಿಕ್ಕೆ ಪ್ರಯತ್ನ ಪಡಬಾರ್ದು. ಪ್ರತಿಯೊಬ್ಬ ಸಭಾಪಾಲಕರು ಕೂಡ ದುಡಿದು ಸಂಪಾದನೆ ಮಾಡಿ ನಂತರ ಸೇವೆ ಮಾಡೋದಾದರೆ ಯಾರು ಕೈ ಒಡ್ಡುವಂಥ ಅವಶ್ಯಕತೆ ಇಲ್ಲ ಪ್ರಿಯರೇ. ಇರಲಿ ಪ್ರಿಯರೇ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವರು ಆ ಒಂದು ಚಿನ್ನವನ್ನೇ ಏಕೆ ತಂದರು ಅಂತ ಹೇಳೋದ್ರ ಬಗ್ಗೆ, ಹಾಗೂ ಧೂಪವನ್ನೇ ಏಕೆ ತಂದರು ಅಂತ ಹೇಳೋದ್ರ ಬಗ್ಗೆ, ಹಾಗೂ ರಕ್ತಬೋಳವನ್ನೇ ಏಕೆ ತಂದರು ಅಂತ ಹೇಳೋದ್ರ ಬಗ್ಗೆ ನಾನೀಗ ವಿವರಿಸಲಿಕ್ಕೆ ಹೋಗ್ತಾಯಿದ್ದೀನಿ. ಇವರು ಜ್ಞಾನಿಗಳು, ಮನುಷ್ಯ ಜ್ಞಾನಿಗಳಲ್ಲ, ದೇವರ ಜ್ಞಾನದಿಂದನೇ ಇದನ್ನು ತಂದರು ಪ್ರಿಯರೇ. ಈ ಒಂದು ಕಾಣಿಕೆಯನ್ನು ಕೊಟ್ಟೋದಕ್ಕೆ ಒಂದು ಅರ್ಥ ಇದೆ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್, ಅರ್ಥ ಮಾಡ್ಕೊಳ್ಳಿ. ಹಾಗಾದರೆ ಚಿನ್ನವನ್ನು ಏಕೆ ತಂದರು ಅಂತಂದರೆ, ಚಿನ್ನ ಒಂದು ಅಮೂಲ್ಯವಾದ ಸಂಪತ್ತು ಈ ಭೂಲೋಕದಲ್ಲಿ. ಪರಲೋಕದಲ್ಲಿ ಚಿನ್ನದ ಬೀದಿನೇ ಇದೆ, ಅದು ಅಮೂಲ್ಯವಾದ ಸಂಪತ್ತಲ್ಲ.
ಚಿನ್ನದ ಬೀದಿನೇ ಇದೆ, ಚಿನ್ನದ ಅರಮನೆ ಇದೆ, ಚಿನ್ನದೇ ಎಲ್ಲ ಕಡೆ. ನಮ್ಮ ಇಲ್ಲಿ ರೋಡಲ್ಲಿ ಕಲ್ಲು ಮಣ್ಣುಗಳು ಬಿದ್ದಿರ್ತದಲ್ಲ, ಹಂಗೆ ಅಲ್ಲಿ ಚಿನ್ನ ಬಿದ್ದಿರ್ತದೆ. ಪರಲೋಕಕ್ಕೆ ಅಮೂಲ್ಯವಾದದಲ್ಲ, ಈ ಭೂಲೋಕದಲ್ಲಿ ಅಮೂಲ್ಯವಾದ ಸಂಪತ್ತಂದರೆ ಚಿನ್ನ. ಈ ಚಿನ್ನವನ್ನು ಸಾಮಾನ್ಯವಾಗಿ ಶ್ರೀಮಂತರ ಮನೆಯಲ್ಲಿ, ರಾಜರುಗಳ ಮನೆಯಲ್ಲಿ, ರಾಜರುಗಳ ಅರಮನೆಗಳಲ್ಲಿ ನಾವು ಕಾಣ್ತೀವಿ ಪ್ರಿಯರೇ. ಸಾಮಾನ್ಯವಾಗಿ ಜಾಸ್ತಿ ಇರೋದೇ ಅಲ್ಲಿ ಪ್ರಿಯರೇ. ಅದು ಬಿಟ್ಟರೆ ಇನ್ನು ಎಲ್ಲೂ ಇರೋದಿಲ್ಲ. ಚಿನ್ನ ಜಾಸ್ತಿ ಇರೋದೇ ಅಲ್ಲಿ, ಗೊತ್ತಾಯ್ತಾ? ಪ್ರೈಸ್ ಲಾರ್ಡ್ ಪ್ರಿಯರೇ. ಆ ಚಿನ್ನ ಒಂದು ಅಲಂಕಾರಿಕ ವಸ್ತುವಾಗಿದೆ. ಪ್ರೈಸ್ ಲಾರ್ಡ್. ಚಿನ್ನ ಗೌರವ ಘನತೆಯನ್ನು ತಂದು ಕೊಡ್ತದೆ. ಚಿನ್ನ ಸಾಮಾನ್ಯವಾಗಿ ಅರಮನೆಯಲ್ಲಿ ಏನು ಸಂಪತ್ತು ಇದೆ ಅಂತ ಎಂಥ ದಡ್ಡನನ್ನೇ ಕೇಳಿದ್ರು ಕೂಡ ಅವನ ಬಾಯಲ್ಲಿ ಬೀಳೋದು ಅರಮನೆಯಲ್ಲಿರುವಂಥ ಸಂಪತ್ತು ಚಿನ್ನ ಅಂತೇಳಿ ಅಲ್ವಾ? ಈ ಒಂದು ಮೈಸೂರು ಅರಮನೆ ಅನ್ನೇ ನೋಡಿ, ನಾನು ಕೂಡ ಮೈಸೂರಿನಲ್ಲಿದ್ದೇನೆ. ಮೈಸೂರಿನ ಅರಮನೆಯನ್ನೇ ನೋಡಿ, ಅಲ್ಲಿ ಚಿನ್ನದ ಸಿಂಹಾಸನ ಹೆಸರುವಾಸಿಯಾಗಿದೆ ಪ್ರಿಯರೇ. ಚಿನ್ನದ ಮೆಟ್ಲುಗಳೆಲ್ಲ ಮಾಡಿ ಭಾಳ ಚೆನ್ನಾಗಿದೆ. ಅದನ್ನು ದಸರಾ ಸಮಯದಲ್ಲಿ ಮಾತ್ರ ಹೊರಗಡೆ ತಂದಾಕ್ತಾರೆ. ಅದನ್ನು ನೋಡಲಿಕ್ಕೆ ಒಂಥರ ಹಂದವಾಗಿದೆ. ಅಲ್ಲಿಂದ ಚಿನ್ನದ ಅಂಬಾರಿ, ಅದು ಕೂಡ 750 kg ತೂಕದ ಚಿನ್ನದ ಅಂಬಾರಿ, ಅದು ಕೂಡ ದಸರಾ ಸಮಯದಲ್ಲಿ ಹೊರಗಡೆ ತರ್ತಾರೆ. ಚಿನ್ನದ ಕಿರೀಟ, ಚಿನ್ನದ ಕತ್ತಿ, ಈ ರೀತಿಯಾಗಿ ರಾಜಂದರು ಅಲಂಕಾರಿಕ ವಸ್ತುವಾಗಿಯೂ ಆಡಂಬರ ವಸ್ತುವಾಗಿಯೂ ಮತ್ತು ಘನತೆ ಗೌರವಗಳಿಗೋಸ್ಕರವೇ ಇದನ್ನು ಮಾಡಿ ಇಟ್ಕೊಳ್ತಾ ಇದ್ದರು ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ಸಾಮಾನ್ಯವಾಗಿ ರಾಜ ಆದರೆ ಇನ್ನೊಂದು ಅರ್ಥನೇ ಚಿನ್ನವನ್ನು ಧರಿಸಿದವನು ಅಂತೇಳಿ. ಹಲ್ಲೆಲೂಯಾ. ಹಾಗಾದರೆ ಇದು ರಾಜನ ಅರಮನೆಯ ವೈಭವವನ್ನು ತೋರಿಸ್ತದೆ. ಅದಕ್ಕೋಸ್ಕರ ಯೇಸು ಸ್ವಾಮಿನೂ ಕೂಡ ಯಹೂದ್ಯರ ರಾಜನು. ಆ ಕಾರಣಕ್ಕೋಸ್ಕರನೇ ಅವರಿಗೆ ಚಿನ್ನವನ್ನು ಸಮರ್ಪಿಸಿದರು. ಯಹೂದ್ಯರ ಅರಸನ ಅಂತ ಹೇಳೋದಕ್ಕೆ ನಾನು ಭಾಗ 2ರಲ್ಲಿ ನಾನು ಅಪ್ಲೋಡ್ ಮಾಡಿ ತೋರಿಸಿದ್ದೀನಿ ಪ್ರಿಯರೇ. ಹಾಗೆಯೇ ಹಳೆ ಒಡಂಬಡಿಕೆಯಲ್ಲಿ ಆರ್ಕ್ ಆಫ್ ಕವನೆಂಟ್, ಅದರಲ್ಲೂ ಕೂಡ ಹಳೆ ಒಡಂಬಡಿಕೆಯಲ್ಲಿ ಕೃಪಾಸನ, ಇದನ್ನು ಕೂಡ ಒಡಂಬಡಿಕೆಯ ಮಂಜೂಸವನ್ನು ಕೂಡ ಚೊಕ್ಕ ಬಂಗಾರದಲ್ಲಿ ಮಾಡಿದ್ದಾರೆ ಪ್ರಿಯರೇ. ಹಾಗಾದರೆ ಪ್ರಿಯರೇ, ಪ್ರೈಸ್ ಲಾರ್ಡ್, ಹಾಗಾದರೆ ಈ 3 ಕಾಣಿಕೆಗಳಲ್ಲಿ ಒಂದಾದಂತಹ ಚಿನ್ನವನ್ನು ಆ ಒಂದು ಜ್ಯೋತಿಷಿಗಳು ತಮ್ಮ ಜ್ಞಾನದಿಂದ ತರನೇ ದೈವಿಕ ಜ್ಞಾನದಿಂದ ತಂದರು ಅಂತಲೇ ಹೇಳ್ಬೋದು ಪ್ರಿಯರೇ. ಪ್ರೈಸ್ ಲಾರ್ಡ್. ಅವರು ಬಂದ ತಕ್ಷಣ ಕೇಳಿದ್ದು 2ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ನಾವು ನೋಡೋದಾದರೆ ಪ್ರಿಯರೇ, ಯಹೂದ್ಯರ ಅರಸನಾಗಿ ಹುಟ್ಟಬೇಕಾದವನು ಎಲ್ಲಿದ್ದಾನೆ ಅಂತಲೇ ಕೇಳಿದ್ರು. ಒಬ್ಬ ಅರಸನನ್ನು ಬಂದು ಅಥವಾ ಆ ಒಂದು ಯೆರೂಸಲೇಮ್ ಪಟ್ಟಣದಲ್ಲಿರ್ತಕ್ಕಂಥ ಜನಗಳನ್ನ ಬಂದು, ಆಲ್ರೆಡಿ ಅಲ್ಲಿ ಒಬ್ಬ ಅರಸ ಇರ್ತಾನೆ, ಯಹೂದ್ಯರ ಅರಸನಾಗಿ ಹುಟ್ಟಬೇಕಾದವನು ಎಲ್ಲಿದ್ದಾನೆ, ಈಗ ಇರೋ ಅರಸ ಅಥವಾ ಹುಟ್ಟಿರೋವನ ಅರಸ ಅಂತ ಹೇಳೋದು ಜನಗಳಿಗೆ ಟೋಟಲಿ ಕನ್ಫ್ಯೂಸ್ ಆಗಿಬಿಡ್ತದೆ. ಅದಕ್ಕೇನೆ ವಾಕ್ಯದಲ್ಲಿ ಬರ್ತದೆ, ಜನರೆಲ್ಲರೂ ಕಳವಳಗೊಂಡರು ಅಂತೇಳಿ ಪ್ರಿಯರೇ. ಯಾಕೆಂದರೆ ಅವರಿಗೆ ಮೆಸ್ಸಿಯನು ಆಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಅವರಿಗೆ ಇಂಟ್ರೆಸ್ಟ್ ಇರಲಿಲ್ಲ ಪ್ರಿಯರೇ. ಪ್ರೈಸ್ ಲಾರ್ಡ್. ಇರಲಿ. ದೂತರು ಹುಟ್ಟಬೇಕಾದ್ರೆ ಎಲ್ಲಿದ್ದಾನೆ ಎಂದು ಇದನ್ನು ಗಮನಿಸಿ ಇವರು ದೂತರು ಬಂದು ತಿಳಿಸಿದಾಗಲೇ ಇವ್ರಿಗೆ ಗೊತ್ತಾಗಾಯಿತು, ಯಹೂದ್ಯರ ರಾಜ, ವಿಮೋಚನೆಯನ್ನು ಕೊಡುವಂಥ ಅರಸನು, ರಕ್ಷಕನು, ಒಡೆಯನು ಆಲ್ರೆಡಿ ಬೆತ್ಲೆಹೇಮ್ನಲ್ಲಿ ಹುಟ್ಟಿದ್ದಾರೆ ಅಂತ ಹೇಳೋದ್ರ ಬಗ್ಗೆ ತಿಳಿಯಲ್ಪಡ್ತು. ಅದಕ್ಕೋಸ್ಕರ ಅವರು ಧೈರ್ಯದಲ್ಲಿ ಬಂದು ಹೇಳ್ತಾರೆ, ಯಹೂದ್ಯರ ಅರಸನು ಎಲ್ಲಿ ಅಂತೇಳಿ. ಆಗ ಅರಸನಿಗೆ ಕೊಡಬೇಕಾಗಿರ್ತಕ್ಕಂಥ ಕಾಣಿಕೆ ಚಿನ್ನ. ಅದಕ್ಕೋಸ್ಕರ ಅವರು ಚಿನ್ನ ತಂದರು ಪ್ರಿಯರೇ. ಈಗ ಚಿನ್ನದ ಬಗ್ಗೆ ನಾವು ತಿಳಿಯೋದಾದರೆ, ಚಿನ್ನನ ಜನಸಾಮಾನ್ಯ ಜನಗಳು ಕೂಡ ಈಗ ಮಾಡ್ಕೊಳ್ತಾರೆ. ಕಷ್ಟಪಟ್ಟಾದರೂ ಸರಿಯೇ ಚಿನ್ನ ತಗೊಂಡು ಇಟ್ಕೊಳ್ತಾರೆ. ಪ್ರತಿಯೊಬ್ಬರು ಕೂಡ ಚಿನ್ನ ಇಟ್ಟುಕೊಳ್ಳೋದು ತಪ್ಪಿಲ್ಲ ಪ್ರಿಯರೇ. ಯಾಕೆಂದರೆ ಐಗುಪ್ತ ದೇಶವನ್ನು ಇವತ್ತು ಚಿನ್ನದ ವಾಲೆನೇ ಹಾಕ್ಬಾರ್ದು, ಜುಮ್ಕಿನೇ ಹಾಕ್ಬಾರ್ದು, ಚೈನ್ ಹಾಕ್ಬಾರ್ದು ತಗೊಂಡು ಕೆಲವೊಂದು ಚರ್ಚಿನಲ್ಲಿ ಚಿನ್ನ ಹಾಕಲಿಕ್ಕೆ ಬಿಡೋದಿಲ್ಲ. ಹೆಂಗಸರನ್ನ ಬಿಚ್ಚೋಲೆ ಗೌರಮ್ಮನ ಥರ ಬಿಡ್ತಾರೆ. ಇಲ್ಲ ಪ್ರಿಯರೇ, ಹಳ ಒಡಂಬಡಿಕೆಯಲ್ಲಿ ಇರ್ತಕ್ಕಂಥ ದೇವರೇ ಹೊಸ ಒಡಂಬಡಿಕೆ ದೇವರು. ಇಬ್ರಿಯ 13:8 ಪ್ರಕಾರ ನಿನ್ನೆಯೂ ಇಂದು ಇನ್ನು ಮುಂದಕ್ಕೂ ಕೂಡ ಬದಲಾಗದಂತಹ ದೇವರು ನಮ್ಮ ದೇವರಾಗಿದ್ದಾರೆ. ಆಗ ಹಳೆ ಒಡಂಬಡಿಕೆಯಲ್ಲೇ ಒಂಥರ ದೇವರು, ಹೊಸ ಒಡಂಬಡಿಕೆಯಲ್ಲೇ ಒಂಥರ ದೇವರು, ಇನ್ನು ಮುಂದಕ್ಕೆ ಒಂಥರ ದೇವರಲ್ಲ ಪ್ರಿಯರೇ. ಅವರು ಒಂದು ಸಲ ವಚನ ಕೊಟ್ಟ ಮೇಲೆ ಮುಗಿದೋಯ್ತು. ನಾನು ಯಾಕೆ ಹೇಳ್ತಾ ಇದ್ದೀನಿ ಚಿನ್ನದ ಬಗ್ಗೆ ಅಂದರೆ, ಯಾವುದೋ ಪೇತ್ರದಲ್ಲಿರೋಂಥ ಒಂದು ವಾಕ್ಯ ನಡ್ಕೊಬಿಡ್ತಾರೆ, ಅದನ್ನೇ ಕೊಡ್ತಾರೆ. ಅದು ಒಳಗಣ್ಣ ಅಲಂಕಾರ ಜಾಸ್ತಿ ಇರಲಿಲ್ಲ ತೋರಿಸಿದ ಹೊರತು, ಹೊರಗೆ ಅಲಂಕಾರ ಮಾಡ್ಕೋಬೇಡಿ ತೋರಿಸಿದ ಹೊರತು ಹಾಕಲೇಬೇಡಿ ಅಂತ ಎಲ್ಲೂ ತೋರಿಸಿಲ್ಲ. ಇದರಿಂದಾಗಿ ಏನಾಗ್ತದೆ ಗೊತ್ತಾ, ಅವರು ವಾಲೆ ಜುಮ್ಕಿ ಎಲ್ಲ ಹಾಕೋದಿರೋದ ಕಾರಣಕ್ಕೋಸ್ಕರ ಏನಾಗ್ತದೆ ಗೊತ್ತಾ, ಸಭೆಗೆ ಬರೋಂಥ ಜನಗಳು ಬರೋದಂಗೆ ಆಗ್ತಾರೆ. ಭಾರತದ ಸಂಪ್ರದಾಯ ಪ್ರಕಾರ ಕಿವಿಯ ವಾಲೆ ಮೂಗುತಿನೆಲ್ಲ ಬಿಚ್ಚಿ ನಡೆಯೋರು ವಿಧವೆಯರು ಮಾತ್ರ. ವಿಧವೆಯರ ಥರ ನಾವು ಹೋಗ್ಬೇಕಾ?
ಬಿಳಿ ಬಟ್ಟೆ ಹಾಕೊಂಡೆ ಹೋಗ್ಬೇಕಾ ತಗೊಂಡು ಆಲಯಕ್ಕೆ ಬರುವಂಥ ಜನಗಳು ಬರೋದಿಲ್ಲ ಪ್ರಿಯರೇ. ನೋಡಿ, ಹಳೆ ಒಡಂಬಡಿಕೆಯಲ್ಲಿ ತೆಗೆದುಕೊಳ್ಳಿ. ಹಳೆ ಒಡಂಬಡಿಕೆಯಲ್ಲಿ ಐಗುಪ್ತ ದೇಶವನ್ನು ಬಿಟ್ಟು ಅವರು ಹೊರಟಾಗ ಅಲ್ಲಿರೋ ಜನಗಳು ಎಲ್ಲ ಕಿವಿಯಲ್ಲಿದ್ದಂಥದ್ದು, ಅವರ ಅಲಂಕಾರ ಮಾಡಿರ್ತಕ್ಕಂಥ ಎಲ್ಲ ಚಿನ್ನದ ಉಂಗುರಗಳನ್ನ, ಮುರುಗಳನ್ನು ಎಲ್ಲವನ್ನ ಬಿಚ್ಚಿ ಕೊಟ್ಟರು ಅಂತಲೇ ವಾಕ್ಯದಲ್ಲಿ ಇದೆ ಪ್ರಿಯರೇ. ಎಲ್ಲ ಬಿಚ್ಚಿ ಇಸ್ರಾಯೇಲ್ ಜನಗಳಿಗೆ ಕೊಟ್ಟರು. ಯಾಕೆ ಕೊಟ್ಟರು? ಚಿನ್ನದ ಬೀದಿಲಿ ನಮಗೆ ನಾವು ನಡೆದಾಡ್ತೀವಿ ನಾಳೆ ಅಂತ ಹೇಳಿದ ಮೇಲೆ, ಚಿನ್ನನೇ ಗೊತ್ತಿಲ್ಲದ ಮೇಲೆ ಚಿನ್ನದ ಬೀದಿಲಿ ನಾವು ಹೆಂಗೆ ಹೋಗ್ತೀವಿ? ಸುಮ್ಮನಾದರೂ ನಿಯಮಗಳನ್ನು ಮಾಡೋದಕ್ಕಿಂತ ಆ ಬಂದಂಥ ಭಕ್ತಾದಿಗಳ ಹೃದಯವನ್ನು ವಾಕ್ಯದಲ್ಲಿ ತುಂಬಿಸಲಿಕ್ಕೆ ಪಾಸ್ಟರ್ಗಳು ಪ್ರಯತ್ನ ಪಡಬೇಕು. ಅದು ಬಿಟ್ಬಿಟ್ಟು ವಾಲೆ ಬಿಚ್ಚಿ, ಜುಮ್ಕಿ ಬಿಚ್ಚಿ, ಅದು ಮಾಡಿ ಇದು ಮಾಡಿ, ಬಿಳಿ ಸೀರೆ ಉಡಿ ಅದೆಲ್ಲ ಬಿಟ್ಬಿಡ್ಬೇಕು ಪಾಸ್ಟರ್ಗಳು. ಪ್ರೈಸ್ ಲಾರ್ಡ್. ಇರಲಿ, ಈಗ ಚಿನ್ನದ ಬಗ್ಗೆ ನಾವು ತಿಳಿಯೋಕೆ ಹೋದರೆ, ಚಿನ್ನದ ಬಗ್ಗೆ ನಾನು ಕೆಲವೊಂದು ವಿವರಣೆಗಳು ಕೊಡ್ತೀನಿ. ಚಿನ್ನ ಜನಗಳಿಗೆ ಗೌರವ ಕೊಡುವಂಥದ್ದಾಗಿದೆ. ಒಂದು ಚಿನ್ನ ಚೈನ್ ಹಾಕೊಂಡು ಹೋಗ್ಬಿಟ್ಟು ಸಾಕು, ಅವನಿಗೆ ಬೆಲೆ ಆಟೋಮೆಟಿಕ್ಕಾಗಿ ಬರ್ತದೆ. ಚಿನ್ನ ಬೆಲೆ ಬಾಳುವಂಥದ್ದು. ಅಂದರೆ ವಜ್ರಕ್ಕೆ ರೇಟ್ ಜಾಸ್ತಿ ಇದ್ದರೂ ಕೂಡ ಜಾಸ್ತಿ ಜನ ವಜ್ರನ ಉಪಯೋಗಿಸೋದಿಲ್ಲ, ಚಿನ್ನನೇ ಬಳಕೆ ಮಾಡ್ತಾರೆ ಪ್ರಿಯರೇ. ಚಿನ್ನ ಬೆಲೆ ಬಾಳುವಂಥದ್ದಾಗಿದೆ ಮತ್ತು ಗೌರವ ಅಂತ ಕೊಡೋದಾಗಿ. ಎರಡನೇದಾಗಿ, ಮೂರನೇದು, ಚಿನ್ನ ಶುದ್ಧೀಕರಣ ಮಾಡ್ತದೆ. ಅಂದರೆ ಚಿನ್ನ ಭೂಮಿಯಲ್ಲಿ ಇದ್ದಾಗ ಅದು ಮಣ್ಣಾಗಿರ್ತದೆ, ಅದನ್ನು ತೆಗೆದು ಅದನ್ನು ಸಪ್ರೇಟ್ ಮಾಡಿ ಸೋಸಿ ಬೆಂಕಿಗೆ ಕುಲುಮೆಗೆ ಹಾಕಿ ಅದನ್ನು ಶುದ್ಧೀಕರಣ ಮಾಡಿದಾಗಲೇ ಅದು ಚಿನ್ನ ಆಗ್ತದೆ. ಇದರ ಅರ್ಥ ದೇಶವನ್ನು ಆಳುವಂಥ ಅರಸರು ಕೂಡ ಚಿನ್ನದ ರೀತಿಯಲ್ಲಿ ಶುದ್ಧೀಕರಣ ಆಗಬೇಕು, ಆ ಅರಸನ ಮೂಲಕನೇ ಪ್ರಜೆಗಳು ಶುದ್ಧೀಕರಣ ಆಗಬೇಕು ಅಂತೇಳಿ. ಹಾಗಾದರೆ ಯೇಸು ಸ್ವಾಮಿಯು ಚಿನ್ನದಂಥ ರೀತಿಯಲ್ಲಿ ಸೋಸಿ ಅವರು ಶುದ್ಧೀಕರಣವಾಗಿ ಬಂದಂತಹ ವ್ಯಕ್ತಿಯಾಗಿದ್ದಾರೆ. ಅವರ ವಾಕ್ಯವನ್ನು ಪಾಲಿಸುವಂಥ ನಾವು ಕೂಡ ಚಿನ್ನದ ರೀತಿಯಲ್ಲಿ ಶುದ್ಧೀಕರಣವಾಗ್ತದೆ ಅಂತ ಹೇಳುವಂಥ ಒಂದು ಸೂಚನೆಯೂ ಕೂಡ ಆಗಿದೆ ಪ್ರಿಯರೇ. ಮತ್ತೊಂದು ಅರ್ಥ ಹೇಳ್ತೇನೆ. ಚಿನ್ನ ಅಂದರೆ ಕೊಟ್ಟ ಸಂಕೇತ ಅಂದರೆ, ಚಿನ್ನ ಯಾವ ಥರ ಶುದ್ಧೀಕರಣ ಆಗ್ತದೋ ಹಾಗೆಯೇ ಚಿನ್ನವನ್ನು ಧರಿಸತಕ್ಕಂತಹ ರಾಜನು ಕೂಡ ಶುದ್ಧೀಕರಣ ಆಗಬೇಕು. ಅವನನ್ನು ನೋಡಿ ಆ ದೇಶದ ಜನಗಳು ಕೂಡ, ಪ್ರಜೆಗಳು ಕೂಡ ಶುದ್ಧೀಕರಣ ಆಗಬೇಕು ಅಂತ ಹೇಳೋದನ್ನು ತೋರಿಸ್ತದೆ ಪ್ರಿಯರೇ. ಹಾಗೆಯೇ ಯಹೂದ್ಯರ ಅರಸನು ತಗೊಂಡು ಯೇಸು ಬಂದ್ರಲ್ವ, ಅವರು ಆಲ್ರೆಡಿ ಶುದ್ಧೀಕರಣವಾಗಿ ಪರಿಶುದ್ಧವಾದಂಥ ವ್ಯಕ್ತಿಯಾಗಿದ್ದರು. ಈ ಚಿನ್ನದ ಥರನೇ ಇವರು ಪರಿಶುದ್ಧರು ಅಂತ ತೋರಿಸೋಂಥ ಒಂದು ಸಂಕೇತವಾಗಿ ಅವರು ತಂದರು ಪ್ರಿಯರೇ. ಅವರು ಕೊಟ್ಟಂಥ ವಾಕ್ಯವನ್ನು ಯಾರ್ಯಾರು ಅನುಸರಿಸಿ ನಡೀತಾರೋ ಅವರು ಕೂಡ ಚಿನ್ನದ ರೀತಿಯಲ್ಲಿ ಶುದ್ಧೀಕರಣ ಆಗ್ತಾರೆ. ಇವತ್ತು ವಾಕ್ಯ ಕುಡುಕರನ್ನು ಬದಲಾಯಿಸ್ತಿದೆ, ಮೋಸ ಮಾಡೋರನ್ನ ಬದಲಾಯಿಸ್ತಿದೆ, ಅಂಧಕಾರ ಶಕ್ತಿಯಲ್ಲಿರ್ತಕ್ಕಂಥವ್ರನ್ನ ಬದಲಾಯಿಸ್ತಿದೆ, ವೈವಿಚಾರದಲ್ಲಿರ್ತಕ್ಕಂಥವ್ರನ್ನ ಬದಲಾಯಿಸ್ತಿದೆ. ಯೇಸುವಿನ ವಾಕ್ಯಕ್ಕೆ ಅಷ್ಟೊಂದು ಪವರ್ ಇದೆ ಪ್ರಿಯರೇ. ಅದು ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಅದು ಕೀಲು ಮಜ್ಜೆಗಳನ್ನು ತೂರಿ ಹೋಗುವಂಥದ್ದು, ಅದು ನಮ್ಮನ್ನು ಶುದ್ಧೀಕರಣ ಮಾಡ್ತದೆ ಪ್ರಿಯರೇ ವಾಕ್ಯ. ಪ್ರೈಸ್ ಲಾರ್ಡ್. ಹಾಗಾದರೆ ಅರಸನನ್ನು ಅನುಸರಿಸಿದರು, ಅರಸನಂತೆ ಅಂತ ಹೇಳಿದಾಗೆ ನಾವು ಯೇಸು ಸ್ವಾಮಿಯನ್ನು ರಕ್ಷಕನು, ಒಡೆಯನು, ಅರಸನು ಅಂತೇಳಿ ಆತನ ವಾಕ್ಯ ಪ್ರಕಾರ ನಾವು ಹಿಂಬಾಲಿಸಿ ನಡೆದಾಗ ನಾವು ಕೂಡ ಚಿನ್ನದ ರೀತಿಯಲ್ಲೇ ಶುದ್ಧೀಕರಣ ಆಗ್ತೀವಿ. ಅಂದರೆ ಚಿನ್ನ ಯಾವುದಕ್ಕೂ ಬೇಡದಂಥ ಮಣ್ಣಾಗಿತ್ತು, ಆ ಮಣ್ಣಿನಿಂದ ತೆಗೆದು ಸಪ್ರೇಟ್ ಮಾಡಿ ಅದನ್ನು ಸೋಸಿ ಕುಲುಮೆಗೆ ಹಾಕಿದ ಮೇಲೆ ಅದು ಒರಿಜಿನಲ್ ಚಿನ್ನ ಆಗುವಾಗ ನಾವು ಶೋಧನೆಗಳೊಂದಿಗೆ ಶುದ್ಧವಾಗ್ತೀವಿ ಪ್ರಿಯರೇ. ಇದರ ಅರ್ಥನೂ ಕೂಡ ಚಿನ್ನ ಕೊಟ್ಟಿದ್ರ ಬಗ್ಗೆ ಆಗಿದೆ ಪ್ರಿಯರೇ. ಚಿನ್ನ ಒಂದು ಅಲಂಕಾರಿಕ ವಸ್ತುವಾಗಿದೆ. ಗಂಡಸರೇ ಆಗಲಿ ಹೆಂಗಸರೇ ಆಗಲಿ ಸಾಮಾನ್ಯವಾಗಿ ಚಿನ್ನನ ಅಲಂಕಾರ ವಸ್ತುವಾಗಿ ಬಳಸ್ತಾರೆ. ಅದು ವಿವರಿಸೋದು ಬೇಕಾಗಿಲ್ಲ, ನಿಮಗೆ ಗೊತ್ತಿದೆ. ಚಿನ್ನವನ್ನು ಸಾಮಾನ್ಯವಾಗಿ ಬಹುಮಾನಗಳ ರೂಪದಲ್ಲಿ ಕೊಡ್ತಾರೆ. ಫಸ್ಟ್ ಪ್ರೈಸ್ ಬಂದವರಿಗೆ ಚಿನ್ನದ ಪದಕ, ಸೆಕೆಂಡ್ ಪ್ರೈಸ್ ಬಂದವರಿಗೆ ಬೆಳ್ಳಿಯ ಪದಕ, ಮೂರನೇ ಪ್ರೈಸ್ ಬಂದವರಿಗೆ ಕಂಚಿನ ಪದಕ ಅಂತ ಕೊಡ್ತಾರಲ್ಲ, ಹಾಗೇ ಚಿನ್ನನೇ ಫಸ್ಟ್ ಕೊಡೋವಂಥದ್ದು ಒಂದು ಬಹುಮಾನಗಳ ರೂಪದಲ್ಲಿ. ಇವತ್ತು ಮದುವೆ ಮಂಟಪಗಳೆಲ್ಲ ನೋಡಿ ಚಿನ್ನದ ಉಂಗುರ ಹಾಕ್ಕೊಟ್ರು, ನಮ್ಮ ಆಂಟಿ ಚಿನ್ನ ಚೈನ್ ಹಾಕ್ಕೊಟ್ರು ಅಂತೆಲ್ಲ ಹೇಳ್ತಾರಲ್ವ. ಚಿನ್ನ ಕೊಟ್ಟಷ್ಟು ಅವರಿಗೆ ಗೌರವ ಜಾಸ್ತಿ. ಪ್ರೈಸ್ ಲಾರ್ಡ್. ಚಿನ್ನ ಮನೇಲಿದ್ದರೆ ಇನ್ನೊಂದು ಸಂಗತಿ ಏನು ಗೊತ್ತಾ, ಕಷ್ಟದ ಕಾಲದಲ್ಲಿ ಉಪಯೋಗ ಆಗ್ತದೆ. ಇನ್ನೊಬ್ಬರ ಹತ್ರ ಹೋಗಿ ಸಾಲಾಗಿಲ್ಲ ಕೇಳೋದಕ್ಕಿಂತ ಕಷ್ಟದ ಕಾಲದಲ್ಲಿ ಚಿನ್ನ ಉಪಯೋಗ ಆಗ್ತದೆ. ಚಿನ್ನ ಇರೋನ ಮನೆ ಮಿನಿ ಬ್ಯಾಂಕ್ ಇದ್ದ ಹಾಗೆ ಅಂತ ನಮ್ಮ ತಾತ ಹೇಳ್ತಾ ಇದ್ರು ಪ್ರಿಯರೇ. ಹಾಗೆಯೇ ಮಿನಿ ಬ್ಯಾಂಕನ್ನು ನಾವು ಸೃಷ್ಟಿಸಬೇಕಾದ್ರೆ ನಮ್ಮ ಮನೆಯಲ್ಲಿ ಚಿನ್ನ ಇದ್ದರೆ ಒಳ್ಳೆಯದೇ. ಆದರೆ ಅದನ್ನು ವಿಪರೀತ ಕೂಡಿಸಿಡಬಾರ್ದು, ವಿಪರೀತ ಅಲಂಕಾರಿಕ ವಸ್ತುವಾಗಿ ಉಪಯೋಗಿಸಬಾರ್ದು. ಆದರೆ ಚಿನ್ನ ಹಾಕೋದ್ರಲ್ಲಿ ತಪ್ಪಿಲ್ಲ. ಇದು ಒಂದನ್ನು ಚೆನ್ನಾಗಿಟ್ಕೊಳ್ಳಿ. ಚಿನ್ನ ಮನೇಲಿ ಇಟ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಯಾಕೆಂದರೆ ಚಿನ್ನದ ಬೀದಿಲಿ ನಾವು ಓಡಾಡಬೇಕಿದ್ರೆ ನಾಳೆ ನಮ್ಮ ಮನೇಲಿ ಚಿನ್ನದ ಬಗ್ಗೆ ಗೊತ್ತಿರಬೇಕು ಅಂತ ನಾನು ಪ್ರತಿಪಾದಿಸ್ತೀನಿ ಪ್ರಿಯರೇ. ಇವತ್ತು ಅದು ಹಾಕಬಾರ್ದು ಅಂತ ಹೇಳೋಂಥ ಮಾತನ್ನು ಯಾರೂ ಕೇಳೋಕೆ ಹೋಗಬೇಡಿ. ಹಲ್ಲೆಲೂಯಾ. ಏಳನೇದಾಗಿ ಚಿನ್ನ ಹೊಳಿತದೆ ಪ್ರಿಯರೇ. ಚಿನ್ನ ಯಾವ ಥರ ಪ್ರಕಾಶಿಸ್ತದೋ ಹಾಗೆ ನಾವು ಪ್ರಕಾಶಿಸಬೇಕು. ಅಂದರೆ ಯಾವುದಕ್ಕೂ ಬೇಡದೇ ಇದ್ದಂಥ ಚಿನ್ನ ಅದನ್ನು ಶುದ್ಧೀಕರಣ ಮಾಡಿದ ಮೇಲೆ
ಶುದ್ಧೀಕರಣ ಮಾಡಿದ್ಮೇಲೆ ಅದು ಪ್ರಕಾಶವಾಯ್ತಲ್ಲ, ಹಾಗೆ ನಾವು ಯಾವುದಕ್ಕೂ ಬೇಡದ ಪಾಪದ ಗುಂಡಿಯಲ್ಲಿ ನಾವಿದ್ದ ಪ್ರಿಯರೇ. ಪಾಪದ ಗುಂಡಿಯಲ್ಲಿ ಇದ್ದಂಥ ನಾವು ಯೇಸು ಕ್ರಿಸ್ತನ ವಾಕ್ಯವನ್ನು ತಿಳಿದ ಮೇಲೆ ನಾವು ಕೂಡ ಕ್ರಿಸ್ತನಂತೆ ಪ್ರಕಾಶಿಸಿದೆವು ಅಂತ ಹೇಳೋದನ್ನು ನಾವು ತಿಳಿಸಲ್ಪಡ್ತದೆ. ಮತ್ತಾಯ 5ನೇ ಅಧ್ಯಾಯ 14ನೇ ವಾಕ್ಯ ಮತ್ತು 16ನೇ ವಾಕ್ಯ ತೆಗೆದುಕೊಳ್ಳೋಕೆ ಹೋಗಿದ್ರೆ, ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ, ಹಾಗಾದರೆ ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಜನರು ಕರ್ತನನ್ನು ಕೊಂಡಾಡುವರು ಅಂತ ವಾಕ್ಯ ಇದೆ ಪ್ರಿಯರೇ, ಅಲ್ವಾ? ಅದಕ್ಕೋಸ್ಕರ ಪ್ರಿಯರೇ, ನಾವು ಕೂಡ ಪ್ರಕಾಶಿಸಬೇಕು ಅಂತ ಹೇಳೋದ್ರ ಬಗ್ಗೆ ಒಂದು ಚಿಹ್ನ ತೋರಿಸ್ತದೆ ಪ್ರಿಯರೇ. ಇದರಿಂದಾನೇ ಚಿನ್ನ ಇಷ್ಟೊಂದು ಗುಣಗಳು ಇರುವಂಥ ಕಾರಣಕ್ಕೋಸ್ಕರ ಚಿನ್ನನ ರಾಜರು ಬಳಸ್ತಾರೆ. ರಾಜರಿಂದ ಚಿನ್ನಕ್ಕೆ ಗೌರವ, ಚಿನ್ನದಿಂದ ರಾಜನಿಗೆ ಗೌರವ, ಅಲ್ವಾ? ಹಾಗೇನೆ ಪ್ರಿಯರೇ, ಚಿನ್ನದಿಂದನೇ ಆ ಒಂದು ಯಹೂದ್ಯರ ರಾಜನಿಗೆ ಕಾಣಿಕೆ ಕೊಡ್ತಾರೆ ಪ್ರಿಯರೇ. ಇದು ಕೊಟ್ಟಂಥ ಉದ್ದೇಶ ಇಷ್ಟೇ ಪ್ರಿಯರೇ. ಚಿನ್ನಕ್ಕೆ ನಾನು ಈಗ ಹೇಳಿದಂಥ ಇಷ್ಟು ಗುಣಗಳಿದೆ ಪ್ರಿಯರೇ. ಹಾಗಾದರೆ ಪ್ರಿಯರೇ, ಚಿನ್ನವನ್ನು ಕೊಟ್ಟಂಥ ಉದ್ದೇಶ ಅವರು ಯಹೂದ್ಯರ ಅರಸನಾಗಿ ಬಂದಿದ್ದಾರೆ ಅಂತ ಹೇಳೋಂಥ ಒಂದು ಉದ್ದೇಶಕ್ಕೋಸ್ಕರ. ಎರಡನೇದಲ್ಲಿ ಶುದ್ಧೀಕರಣವಾಗ್ತದೆ ಪ್ರಿಯರೇ. ಅದೇ ರೀತಿಯಲ್ಲಿ ನಾವು ಕೂಡ ಶುದ್ಧೀಕರಣ ಆಗಬೇಕು ಅಂತ ಹೇಳೋದ ರೀತಿಯಲ್ಲಿ ಕೊಟ್ಟಿದ್ದಾರೆ. ಚಿನ್ನವನ್ನು ಕೊಟ್ಟಂಥ ಉದ್ದೇಶದ ಬಗ್ಗೆ ಇದು ಭಾಗ 1 ಡಿಲೀಟ್ ಆಗಿರ್ತಕ್ಕಂಥ ಕಾರಣಕ್ಕೋಸ್ಕರ ಪುನಃ ನಾನು ಮಾಡಿ ಹಾಕಿದ್ದೀನಿ. ಭಾಗ 2ರಲ್ಲಿ ನೋಡಿ, ಅದರಲ್ಲಿ ಗೊತ್ತಾಗ್ತದೆ ಯಹೂದ್ಯರ ಅರಸನು ಹೌದೋ ಅಲ್ಲವೋ ಅಥವಾ ಚಿನ್ನವನ್ನು ಕೊಡಲಿಕ್ಕೆ ಯೋಗ್ಯರೋ ಅಲ್ಲವೋ ಅಂತ ಹೇಳೋದು ಗೊತ್ತಾಗ್ತದೆ ಪ್ರಿಯರೇ. ಇನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಧೂಪನ ಯಾಕೆ ಬಂದು ಜೋಯಿಸರು ಸಮರ್ಪಿಸಿದರು ಮತ್ತು ರಕ್ತಬೋಳವನ್ನು ಯಾಕೆ ಸಮರ್ಪಿಸಿದ್ರು ಅಂತ ಹೇಳೋದ್ರ ಬಗ್ಗೆ ನಾನು ತಿಳಿಸ್ತೀನಿ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ. ಇನ್ನಷ್ಟು ಪ್ರಕಟಣೆಗಳೊಂದಿಗೆ ವಾಕ್ಯವನ್ನು ಕೊಡಲಿಕ್ಕೆ ಅವಕಾಶ ಆಗಲಿ ಎಂದು ಪ್ರಾರ್ಥನೆ ಮಾಡಿ. ಮತ್ತಾಯ 1ನೇ ಅಧ್ಯಾಯದಿಂದ ಹಿಡಿದು ಪ್ರಕಟಣೆ ಗಂಟದವರೆಗೆ ಕೊಡಬೇಕು ಅಂತ ಹೇಳಿದಾಗ ತುಂಬ ಶೋಧನೆಗಳು ಬಂತು. ಈಗಲೂ ಕೂಡ ಆ 2ನೇ ಅಧ್ಯಾಯದಲ್ಲೇ ನಾನಿದ್ದೀನಿ ಪ್ರಿಯರೇ. ಸುಮಾರು 1.5-2 ತಿಂಗಳಿಂದ ಕೊಡ್ತಾಯಿದ್ರು ಕೂಡ 2ನೇ ಅಧ್ಯಾಯ 9, 10, 11ರಲ್ಲೇ ಇದ್ದೀನಿ ಪ್ರಿಯರೇ. ನೀವು ಪ್ರಾರ್ಥನೆ ಮಾಡಿ, ದೇವರು ಆದಷ್ಟು ಬೇಗ ಉತ್ತಮವಾದ ಪ್ರಕಟಣೆಗಳು ಕೊಡೋದ್ರ ಮೂಲಕ ಪ್ರತಿದಿನವೂ ಕೂಡ ಒಂದೊಂದು ವಚನಗಳನ್ನ ಕೊಡುವಂತೆ ದೇವರು ನನಗೂ ಒಂದು ಸಮಯಾವಕಾಶ ಕೊಡಲಿ ಅಂತ ಪ್ರಾರ್ಥನೆ ಮಾಡಿ, ನನ್ನ ಸೇವೆಗಾಗಿ ಪ್ರಾರ್ಥನೆ ಮಾಡಿ, ನಾನು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡಿಕೊಂಡು ಸೇವೆ ಮಾಡುವಾಗ ನನಗೂ ಶಕ್ತಿ ಬಲ ಬರಲಿ ಅಂತ ಪ್ರಾರ್ಥನೆ ಮಾಡಿ, ನಮ್ಮ ಕುಟುಂಬದ ಸೇವೆಗಾಗಿ ಪ್ರಾರ್ಥನೆ ಮಾಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ನಿಮ್ಮನ್ನು ಕೃಪೆಯಿಂದ ತುಂಬಿಸಲಿ. ಚಿನ್ನವನ್ನು ಧರಿಸಿದಂತಹ ರಾಜನ ಮಕ್ಕಳು ನಾವು ಕೂಡ ಚಿನ್ನವನ್ನು ಅಲಂಕರಿಸಲಿಕ್ಕೆ ಯೋಗ್ಯರಾಗಿದ್ದೀವಿ. ಚಿನ್ನದ ಥರ ಶುದ್ಧೀಕರಣ ಆಗಲಿಕ್ಕೆ ಯೋಗ್ಯರಾಗಿದ್ದೀವಿ. ಅದಕ್ಕೋಸ್ಕರನೇ ಈ ಚಿನ್ನವನ್ನು ಏಕೆ ಕೊಟ್ಟರು ಅಂತ ಹೇಳೋದ್ರ ಬಗ್ಗೆ ವಿವರಿಸಿದ್ದೀನಿ ಪ್ರಿಯರೇ. ಇನ್ನು ಮುಂದಿನ ಸಂಚಿಕೆಯಲ್ಲಿ ರಕ್ತ ಬೋಳ ಮತ್ತು ಧೂಪದ ಬಗ್ಗೆ ಕೊಡುವಾಗ ದೇವರ ನಾಮ ಮಹಿಮೆಯಾಗಲಿ, ಉತ್ತಮವಾದ ಪ್ರಕಟಣೆ ಸಿಗಲಿ ಅಂತ ಪ್ರಾರ್ಥನೆ ಮಾಡಿ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್.